ಇವತ್ತಿನ ವಿಶೇಷ ಮತ್ತೊಂದು ಅತೀ ಸುಲಭವಾದ ಬೆಳಗಿನ ತಿಂಡಿ ರೆಸಿಪಿ. ಈ ಗಡಿಬಿಡಿ ದಿನಗಳಲ್ಲಿ ಬೆಳಿಗ್ಗೆ ಏನಪ್ಪ ಮಾಡೋದು, ಸುಲಭವಾಗಿರಬೇಕು, ರುಚಿಯಾಗಿರಬೇಕು, ಮಕ್ಕಳಿಗೆ ತಿನ್ನಕ್ಕೆ ಇಷ್ಟ ಆಗಬೇಕು, ಲಂಚ್ ಬಾಕ್ಸ್ಗೂ ಈಸಿಯಾಗಿ ಪ್ಯಾಕ್ ಮಾಡಬೇಕು ಅಂಥ ರೆಸಿಪಿ ಕೊಡಿ ಅಂತ ತುಂಬ ಜನ ಕೇಳ್ತೀರಾ. ಅದಕ್ಕೋಸ್ಕರ ಇವತ್ತು ನಾನು ಅವಲಕ್ಕಿ ಹುಳಿ ಉಪ್ಪಿಟ್ಟನ್ನು ತೋರಿಸ್ತಾ ಇದ್ದೀನಿ. 10 ನಿಮಿಷದಲ್ಲಿ ರೆಡಿಯಾಗಿ ಹೋಗಿರುತ್ತೆ, ಅದ್ಭುತವಾಗಿರುತ್ತೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಹುಳಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿನಾದರೂ ತೊಗೋಬೋದು, ಇಲ್ಲಾಂದರೆ ಮೀಡಿಯಮ್ ಅವಲಕ್ಕಿನಾದರೂ ತೊಗೋಬೋದು, ಪರವಾಗಿಲ್ಲ. ಏನು ಮುಖ್ಯವಾದ ವಿಷಯ ಅಂದರೆ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ರಿಂದ 2 ಪಲ್ಸ್ ಮೋಡ್ನಲ್ಲಿ ನಾವು ಓಡಿಸ್ಬಿಟ್ಟು ಇದನ್ನು ತರ್ತರಿಯಾಗಿ ಮಾಡ್ಕೋಬೇಕು. ತೀರಾ ಪುಡಿ ಮಾಡ್ಕೋಬಾರ್ದು. ನೋಡಿ, ಇದೇ ರೀತಿ ತರ್ತರಿಯಾಗಿ ಪಲ್ಸ್ ಮೋಡ್ಲಿ ಓಡಿಸ್ಬೇಕು, ಕಂಟಿನ್ಯೂಸ್ ಆಗಿ ಓಡಿಸ್ಬಾರ್ದು. 1 ರಿಂದ 2 ಬಾರಿ ಓಡಿಸಿದ್ರೆ ಈ ರೀತಿ ರವೆನೂ ಅಲ್ಲ ಅವಲಕ್ಕಿನೂ ಅಲ್ಲ, ಆ ಹದದಲ್ಲಿ ಇರುತ್ತೆ. ತೀರಾ ರವೆಯಾಗಿ ಮಾಡ್ಕೊಬಿಟ್ರೆ ಮುದ್ದೆ ಮುದ್ದೆ ಥರ ಬರುತ್ತೆ ಹುಳಿ ಅವಲಕ್ಕಿ ಉಪ್ಪಿಟ್ಟು. ಅವಲಕ್ಕಿ ಥರ ಇದ್ದರೆ ಉದುದ್ರಾಗಿರುತ್ತೆ, ಅಷ್ಟು ರುಚಿಯಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ಮಿಕ್ಸಿ ಜಾರ್ನಲ್ಲಿ. ಆಮೇಲೆ ಇದನ್ನು ಏನು ಮಾಡಬೇಕು ಅಂತಂದರೆ ಒಂದೇ ಒಂದು ಸಾರಿ ತೊಳಿಬೇಕಷ್ಟೇ, ಜಾಸ್ತಿ ತೊಳಿಯೋಕ್ಕೆ ಹೋಗಬಾರ್ದು, ನೆನೆಸೋಕ್ಕೆ ಹೋಗಬಾರ್ದು. ಒಂದು ಸಾರಿ ತೊಳೆದಾದ್ಮೇಲೆ ನೀನೆಲ್ಲ ತೆಗೆದಿಟ್ಬಿಟ್ಟು ಈ ರೀತಿ ಬೌಲ್ನಲ್ಲಿ ಇಟ್ಟಿದ್ದೀನಿ. ತೊಳಿಬೇಕು ಅಂದರೆ ತೊಳಿರಿ, ಇಲ್ಲಾಂದರೆ ಹಾಗೆ ಡೈರೆಕ್ಟ್ಗೂ ಸಹ ಸೇರಿಸ್ಬೋದು. ಇಲ್ಲಿ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ನೀರಿನಲ್ಲಿ ನೆನೆಸಿ ಹುಣಸೆ ರಸ ರೆಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಹುಣಸೆ ರಸ ಇದೆ ಅಂತಂದರೆ ಯಾವ ಕಪ್ಪಿನಲ್ಲಿ ಅವಲಕ್ಕಿ ಮೆಜರ್ ಮಾಡ್ಕೊಂಡಿದ್ನೋ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ಹುಣಸೆ ರಸನ ತೊಗೊಂಡಿದ್ದೀನಿ. ಹುಣಸೆ ರಸ ಅರ್ಧ ಕಪ್ ಆಗಿದೆ. ಆಮೇಲೆ ಮಾಮೂಲಿ ನೀರು 1 ಕಪ್ ಆಗಿದೆ. ಅಂದರೆ 1 ಕಪ್ ಅವಲಕ್ಕಿಗೆ 1.5 ಕಪ್ಪಿನಷ್ಟು ನೀರು ಬೇಕು. ಜಾಸ್ತಿ ಆಗುತ್ತೆ ಅಂತ ನಿಮ್ಗೆ ಅನಿಸ್ಬಹುದು. ಏನು ಮಾಡೋದು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈಗ ಇವತ್ತಿನ ಹುಳಿ ಅವಲಕ್ಕಿ ಉಪ್ಪಿಟ್ಟನ್ನು ನಾನು ಅಗ್ಯಾರೋ ಅವರ ಟ್ರೈಪ್ಲೈ ಓಕ್ನಲ್ಲಿ ಮಾಡ್ತಾಯಿದ್ದೀನಿ. ಮೊದಲು ಏನು ಮಾಡಬೇಕು ಅಂತಂದರೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಕೆಲವು ಒಗ್ಗರಣೆ ಸಾಮಗ್ರಿಗಳನ್ನ ಸೇರಿಸಬೇಕಾಗುತ್ತೆ. ಈಗ ಎಣ್ಣೆನ ಸೇರಿಸಾಗಿದೆ. ಒಗ್ಗರಣೆ ಸಾಮಗ್ರಿಯಾಗಿ ನಾನು ಇಲ್ಲಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ಸೇರಿಸ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ 1 ಟೀ ಸ್ಪೂನ್ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ನಾವು ಹುರ್ಕೋಬೇಕಾಗುತ್ತೆ. ಈ ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಹಾಗೆ ಬೇಳೆಗಳು ಕಲರು ಚೆನ್ನಾಗಿ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ. ಈಗ ಹುರಿತಿರ್ಬೇಕಾದ್ರೆ ಇಲ್ಲಿ ಖಾರಕ್ಕೆ ತಕ್ಕಂತೆ 2 ರಿಂದ 3 ಹಸಿಮೆಣಸಿನ್ಕಾಯಿನ ಉದ್ದುದ್ದಾಗಿ ಸೀಳ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಕೆಲವು ಕರಿಬೇವಿನ ಎಲೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡಬಹುದು. ಅವಲಕ್ಕಿನ ಪುಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹುಣಸೆ ರಸ ರೆಡಿಯಾಗಿದೆ. ಈಗ ಈ ಸೈಡ್ನಲ್ಲಿ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡಿಸಿದ ಮೇಲೆ ಅದಕ್ಕೆ 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 3 ಟೇಬಲ್ ಸ್ಪೂನಷ್ಟು ಹುರಿದಂಥ ಕಡಲೆಕಾಯಿ ಬೀಜನ ಸೇರಿಸಿದ್ದೀನಿ. ಕಡಲೆಕಾಯಿ ಬೀಜ ಸೇರಿಸ್ಬೋದು, ಇಲ್ಲ ಅಂತಂದರೆ ಗೋಡಂಬಿ ಬೀಜನ ಸೇರಿಸ್ಬೋದು. ಇವೆಲ್ಲ ಹಾಕಿದ ಮೇಲೆ ನಾನಿಲ್ಲಿ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. 1.5 ಕಪ್ಪಿನಷ್ಟು ಹುಣಸೆ ರಸ ಅಂದರೆ ನೀರು ಪ್ಲಸ್ ಹುಣಸೆ ರಸ ತೊಗೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸಹ ಸೇರಿಸಿದ್ದೀನಿ. ಹಾಗೆಯೇ ಇದು ರುಚಿ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ಬೆಲ್ಲದ ಪುಡಿ ಸ್ವಲ್ಪ ಹಾಕಿ ಹುಳಿಯನ್ನು ಹಾಕಿರೋದ್ರಿಂದ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿಯಾಗಿ ಬರುತ್ತೆ. ಈಗ ಉಪ್ಪು ಹುಳಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಅದು ಕುದಿಬೇಕಾದ್ರೇ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿನ ಸೇರಿಸಿ ಇದನ್ನು ಸಹ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಎಲ್ಲಿವರೆಗೆ ಕುದಿಬೇಕು ಅಂತಂದರೆ ಹುಣಸೆ ರಸದ ಹಸಿ ವಾಸನೆ ಹೋಗಬೇಕು, ಅಂದರೆ 2 ರಿಂದ 3 ನಿಮಿಷ ಕುದಿಸ್ಬೇಕಾಗುತ್ತೆ. ಈಗಲೇ ನಾನಿಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಅದನ್ನು ಸಹ ಹುಣಸೆ ರಸದೊಂದಿಗೆ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇವಾಗ ನಾವು ಹಾಕಿದ್ದು 1.5 ಕಪ್ಪಿನಷ್ಟು ನೀರಲ್ವಾ. ಈಗ 2 ರಿಂದ 3 ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಅದು ನಿಮಗೆ ನೋಡ್ತಾನೆ ಗೊತ್ತಾಗುತ್ತೆ. ಯಾಕೆಂದರೆ ಆ ಗೋಡಂಬಿ ಬೀಜ, ಒಗ್ಗರಣೆ ಸಾಮಗ್ರಿಗಳೆಲ್ಲ ನೀರನ್ನ ಹೀರ್ಕೊಂಡಿದೆ. ಹಾಗೆ ಕುದ್ದಾಗಲೂ ಸಹ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ಪರವಾಗಿಲ್ಲ. ಈ ಸ್ಟೇಜಿನಲ್ಲಿ ನಾವು ಅವಲಕ್ಕಿನ ಪುಡಿ ಮಾಡಿಬಿಟ್ಟು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ ಅವಲಕ್ಕಿನ ನೆನೆಸಬಾರ್ದು. ಪುಡಿ ಮಾಡಿದ್ಮೇಲೆ ಲೈಟಾಗಿ 1 ಸಾರಿ ತೊಳೆದಾದ್ಮೇಲೆ ಅದನ್ನು ಹಾಗೆ ಇಡಬೇಕು. ಈಗ ತೊಳೆದಿರೋಂಥ ಅವಲಕ್ಕಿನ ಈ ನೀರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ಲೇಮ್ ಮಾತ್ರ ಲೋನಲ್ಲೇ ಇದೆ. ಹಾಕಿದ ತಕ್ಷಣ ಈ ಅವಲಕ್ಕಿ ನೀರೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ನಾವೇನು ಮಾಡಬೇಕು, ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಬೇಯಿಸಬೇಕಾಗುತ್ತೆ. ಆವಾಗ ಅವಲಕ್ಕಿ ನೀರನ್ನೆಲ್ಲ ಹೀರ್ಕೊಂಡು ಉಪ್ಪು, ಖಾರ, ಹುಳಿ ಎಲ್ಲ ಹೀರ್ಕೊಂಡು ತಿನ್ನೋದಕ್ಕೆ ಅದ್ಭುತವಾಗಿರುತ್ತೆ. ಇವಾಗ ನೋಡಿದರೆ ಅತೀ ಸುಲಭವಾಗಿ ಮಾಡುವಂಥ ಹುಳಿ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಯಾವಾಗಲೂ ಉಪ್ಪಿಟ್ಟನ್ನು ಮಾಡ್ತಾನೆ ಇರ್ತೀರಾ, ಅವಲಕ್ಕಿ ಉಪ್ಪಿಟ್ಟನ್ನು ಮಾಡ್ತಾನೆ ಇರ್ತೀರಾ. ಈ ರೀತಿ ಹುಳಿ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿ ಈ ಚಳಿ ಮಳೆ ವಾತಾವರಣಕ್ಕೆ ಎಕ್ಸಲೆಂಟ್ ಆಗಿರುತ್ತೆ. ಬೆಳಿಗ್ಗೆ ತಿಂಡಿಗೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗಂತೂ ಸೂಪರ್ ಆಗುತ್ತೆ. ಸಂಜೆ ಸ್ನ್ಯಾಕ್ಸಿಗೂ ಸಹ A1 ರೆಸಿಪಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.